ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಲಕ್ಕಿ ನೋಡಿ ಫಸ್ಟ್ ಡೇ ಬಂದಾಗ ಯಾವ ಥರ ಕ್ಯೂಟಾಗಿ ಹೆಂಗಿದ್ದಾಳೆ ಅಂತ. ಈಗೂ ಕ್ಯೂಟ್ ಇದ್ದಾಳೆ. ಆವಾಗ ತುಂಬ ಗುಂಡಾಗಿ ಇತ್ತು. ಆಮೇಲೆ ಬರೀ ಆಟ ಆಟ ಅವಳನ್ನ ನಾವು ಹಿಡ್ಕೊಳಕ್ಕೆ ಹೋದ್ರೂ ತಪ್ಪಿಸ್ಕೊಂಡ್ಬಿಟ್ಟು ಓಡೋಗ್ತಾ ಇದ್ಲು. ಬರೀ ಆಟ ಆಡೋದು ನೋಡಿ ಯಾವ ಥರ ಬೀಳೋದು ಏಳೋದು ಎಲ್ಲ ಸಣ್ಣ ಮಗು ಥರ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಹೇಗೆ ನೋಡಿ ಅದೇ ರೀತಿಯೇ ನಾಯಿ ಮರಿಗಳಿದ್ರೂ ಕೂಡ ಅದೇ ರೀತಿ ಅನಿಸುತ್ತೆ. ನಾಯಿ ಮರಿ ಆಯಿತು, ಬೆಕ್ಕಿನ ಮರಿ. ನಿಮಗೆ ಯಾವುದು ಪೆಟ್ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳಿ ಆಯಿತಾ? ಅಥವಾ ನೀವೂ ಏನಾದರೂ ಸಾಕಿದ್ದೀರಾ ಪೆಟ್ಸ್ನ? ಯಾವ ಪೆಟ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿ. ಕೆಲವೊಬ್ಬರಿಗೆ ಹಸು ಅಂದರೆ ಇಷ್ಟ ಆಗುತ್ತೆ. ನನಗೆ ಹಸು ಅಂದರೆ ಇಷ್ಟ, ಆದರೆ ಅದು ಮುಟ್ಟೋಕ್ಕೋದ್ರೆ ಏನಾದರೂ ಹಿಂಗೆ ಹಾಯ್ದುಬಿಡುತ್ತಾ ಅಂತ ಭಯ. ಅದಕ್ಕೆ ನಾಯಿ ಮರಿ ಅಂದರೆ ಇಷ್ಟ, ಬೆಕ್ಕು ಮರಿ ಅಂದರೆ ಇಷ್ಟ. ಇಲ್ಲಿ ಎಲ್ಲೂ ಬೆಕ್ಕು ಸಿಕ್ಕಿಲ್ಲ ನನಗೆ, ಅದಕ್ಕೆ ಬರೀ ನಾಯಿ ಮರಿ ಸಾಕಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಹೆಂಗೆ ನೋಡ್ತಾ ಇದ್ದಾಳೆ. ಅವಾಗಿನ್ನೂ ಅಷ್ಟು ಮಾತೆಲ್ಲ ಅರ್ಥ ಆಗ್ತಿರಲಿಲ್ಲ, ಸಣ್ಣ ಪುಟ್ಟ ಮಾತುಗಳಷ್ಟೇ. ಬಾ ಅಂತ ಕರೆದು ಸ್ವಲ್ಪ ರೂಢಿ ಆಗಿತ್ತಷ್ಟೇ. ಬಿಟ್ಟರೆ ಎಲ್ಲ ಅರ್ಥ ಆಗೋಲ್ಲ. ಸ್ವಲ್ಪ ಒಂದು 2 ಮಂತ್ಸ್ ಆಗೋಕ್ಕೆ ಬಂದಿರುತ್ತಲ್ವ, ಆವಾಗೆಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಕಣ್ಣುಗಳು ಅವಾಗಷ್ಟೇ ಅದು ಎಲ್ಲ ಬೆಳೀತಾ ಇರುತ್ತೆ. ಅಂದರೆ ಪರ್ಫೆಕ್ಟಾಗಿ ಎಲ್ಲ ಫಿನಿಷ್ ಆಗಬೇಕಂದ್ರೆ ಅದಕ್ಕೊಂದು 3 ಮಂತ್ಸ್ ಬೇಕು. ಅದ್ರ ಬಾಡಿಲಿ ಎಲ್ಲ ಕಣ್ಣುಗಳು ಅಷ್ಟೇ ಇನ್ನೂ ಕ್ಲಿಯರಾಗಿ ಕಾಣಿಸ್ತಿರಲ್ಲ. ಅದಕ್ಕೆ ನಾವು ಈ ಸೈಡ್ ಕರೆದ್ರೆ ಅದು ಆ ಸೈಡ್ ಓಡ್ತಾ ಇರುತ್ತೆ. ಆಮೇಲೆ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಕಣ್ಣು ಕಿವಿ ತುಂಬ ಶಾರ್ಪು ನಮ್ಮ ಲಕ್ಕಿದು. ಎಷ್ಟು ಇಂಟೆಲಿಜೆಂಟ್ ಇದೆ ಅಂದರೆ ಅದೆಲ್ಲವನ್ನು ಇವಾಗ ದೊಡ್ಡವಳಾಗಿದ್ದಾಳೆ. ಹೇಗೆ ಯಾವ ಥರ ಎಲ್ಲ ಇಂಟೆಲಿಜೆನ್ಸ್ ತೋರಿಸ್ತಾಳೆ ಅಂತ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಎಲ್ಲ ಇನ್ನು ಫುಡ್ದು ಯಾವುದೂ ಇದರಲ್ಲಿ ಶೇರ್ ಮಾಡಿಲ್ಲ. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಏನು ಫುಡ್ಡೆಲ್ಲ ಕೊಡ್ತಾಯಿದ್ದೆ ಅಂತ ತೋರಿಸ್ತೀನಿ. ಇವತ್ತು ಅವಳಿಗೆ ಫಸ್ಟ್ ಇದು ತೊಗೊಂಡು ಬಂತು, ಊಟದ್ದು ಬೌಲ್ ತೊಗೊಂಡಿತ್ತು. ಅದನ್ನು ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೆ. ಏನಕ್ಕೆ ಅಂದರೆ ನಾಯಿ ಮರಿಗಳಿಗೆ ನಾವು ನಾರ್ಮಲ್ ಪ್ಲೇಟಲ್ಲಿ ಏನಾದರೂ ಊಟ ಕೊಡ್ಬೋದು ಅಂತ ಅಂದ್ಕೊಂಡ್ವಿ ಅಂದರೆ ಅದರಲ್ಲಿ ಕಂಫರ್ಟ್ ಆಗೋಲ್ಲ. ಅದಕ್ಕೆ ಕೆಳಗಡೆ ಗ್ಯಾಸ್ಕೆಟ್ ಅಂತ ಹೇಳ್ತಾರಲ್ಲ, ವಾಯ್ಸರ್ ಇರಬೇಕು ಪ್ಲೇಟ್ಗೆ. ಅಂದರೆ ಅದು ಗ್ರಿಪ್ಪಾಗಿ ನೆಲಕ್ಕೆ ಅಂಟ್ಕೊಳ್ಳುತ್ತೆ. ಇಲ್ಲ ಅಂದರೆ ಅದಕ್ಕೆ ಊಟ ಕೊಡ್ತೀವಲ್ವ, ಅದು ಜಾರ್ತಾ ಇದ್ದರೆ ಊಟ ನಾವು ಹಿಂಗೆ ಕೊಟ್ಟು ಇಲ್ಲಿ ಕೊಟ್ಟಿದ್ದರೆ ಆ ಎಡ್ಜಿಗೆ ಹೋಗಿ ತೊಗೊಂಡೋಗುತ್ತೆ. ಅದನ್ನು ದೂಕ್ಕೊಂಡು ಊಟ ಮಾಡುವಷ್ಟರಲ್ಲಿ. ಅದಕ್ಕೆ ಏನು ಮಾಡಬೇಕು, ಅದರದ್ದೇ ಬೌಲ್ ಸಿಗುತ್ತಲ್ವ, ಅದೇ ಬೆಸ್ಟ್. ಅದರಲ್ಲಿ ಆದರೆ ಅದು ಕೆಳಗಡೆ ವಾಯರ್ ಇರುತ್ತೆ, ಅದು ನೆಲಕ್ಕೆ ಗ್ರಿಪ್ ಸಿಗುತ್ತೆ, ಮೂವ್ ಆಗೋಲ್ಲ. ಊಟ ಎಲ್ಲಿ ಇಟ್ಟಿರ್ತೀವಿ ಅಲ್ಲೇ ಅದೇ ಜಾಗದಲ್ಲೇ ಊಟ ಮುಗಿಸ್ಕೊಳ್ಳುತ್ತೆ. ಇಲ್ಲ ಅಂದರೆ ನಾವು ಕಿಚನ್ ಹತ್ರ ಇಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಅದು ದೂಕ್ಕೊಂಡು ಹಾಲ್ವರೆಗೂ ತೊಗೊಂಡು ಬರುತ್ತೆ. ಅಷ್ಟು ಫುಲ್ಲು ಊಟದಲ್ಲಿ ಬ್ಯುಸಿಯಾಗಿ ದೂಕ್ಕೊಂಡು ತೊಗೊಂಬರುತ್ತೆ. ಸೊ ಹಾಗಾಗಿ ಗ್ರಿಪ್ ಇರೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡಿ, ಕಾಟ್ ಮೇಲೆ ಹತ್ತೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಿತ್ತು. ಸರಿ ಬಾ ಅಂತ ನಾನೇ ಹತ್ತಿಸಿದ್ದೀನಿ. ಹತ್ತಿಸಿದ್ರೆ ಏನು ಮಾಡ್ತಿತ್ತು ನೋಡಿ, ಈ ಥರ ಉಳ್ಕೊಂಡು 2 ರೌಂಡು ಉಳ್ಕೊಂಡು ಹೋಗಿ ಕೆಳಗಡೆ ಬಿದ್ದುಬಿಡುತ್ತೆ. ಎಷ್ಟು ಹಿಡಿಯೋಷ್ಟರಲ್ಲೇ ಹೋಗಿ ಅಷ್ಟು ಸ್ಪೀಡಲ್ಲಿ ತುದಿಗೆ ಹೋಗಿ ಬಿದ್ದುಬಿಡುತ್ತೆ. ಒಂದು ಸರಿ ಪಾಪ ಬಿದ್ದಿತ್ತು, ಮತ್ತು ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಷ್ಟೊಂದೇನು ಹೈಟ್ ಇರಲಿಲ್ಲ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಅದಕ್ಕೆ ಕಾಟ್ ಮೇಲೆ ಹತ್ತೋದಂದರೆ ತುಂಬ ಇಷ್ಟ. ಕೆಳಗಡೆ ಬಿಟ್ಬಿಟ್ಟು ನಾನು ಕಾಟ್ ಮೇಲೆ ಕುತ್ಕೊಂಡಿರ್ತಿದ್ನಿ ಅಲ್ವಾ, ಮೇಲೆ ಹತ್ತೋದಕ್ಕೆ ಇಷ್ಟು ಪುಟಾಣಿ ಮರಿ ಇದ್ದಾಳೆ, ಇಷ್ಟು ಜಂಪ್ ಮಾಡ್ತಾಯಿದ್ಲು ಅಂದರೆ ಮೇಲೆ ಹತ್ತೋದಕ್ಕೆ ಇಷ್ಟು ಟ್ರೈ ಮಾಡಿ ಕೊನೆಗೆ ಒಂದಿನ ಸಕ್ಸಸ್ ಆಗಿಬಿಟ್ಲು. ಹತ್ತೋದಕ್ಕೆ ಟ್ರೈ ಮಾಡಿ ಹತ್ತಿದ್ಲು. ಒಂದು ಸ್ವಲ್ಪ 2.5-3 ಮಂತ್ಸ್ ಆಗಿದ್ದಾಗ, ಇನ್ನೂ ಪುಟಾಣಿ ಇದ್ದಾಗೇ ಓಡ್ಕೊಂಡು ಬಂದು ಜೋಶಲ್ಲಿ ಜಂಪ್ ಮಾಡಿ ಹತ್ತಿದ್ಲು. ಆ ಥರ ಪ್ರಯತ್ನ ಮಾಡ್ತಾಯಿದ್ವಿ ಅಂದರೆ ಏನಾದರೂ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರಲ್ವ, ಹಾಗೆ ನಮ್ಮ ಲಕ್ಕಿನೂ ಕಾಟ್ ಮೇಲೆ ಹತ್ತೋದಕ್ಕೆ ಪ್ರಯತ್ನ ಮಾಡಿ ಕೊನೆಗೊಂದಿನ ಸಕ್ಸಸ್ ಆಗಿದ್ಲು. ಅದಾದಮೇಲೆ ಇದೆಲ್ಲ ಆಲ್ಮೋಸ್ಟ್ ಅವಳು ಮನೆಗೆ ಕರ್ಕೊಂಡು ಬಂದು 1-2 ದಿನದ ವಿಡಿಯೋಸೇ ಇದು. ನೋಡಿ ಎಷ್ಟು ಕ್ಯೂಟ್ ಕಾಣಿಸುತ್ತೆ ಅಲ್ವ, ಏನಾದರೂ ಹಿಂಗೆ ಹಿಡ್ಕೊಂಡು ಓಡುವಾಗ ಕ್ಯೂಟಾಗಿ ಕಾಣುತ್ತೆ. ಆಮೇಲೆ ಇದು ಗೋಲ್ಡನ್ ರಿಟ್ರೀವರ್ ಬ್ರೀಡ್ ಅಂತ ಹೇಳ್ತಾರೆ. ಹೇಗೆ ಇದು ಕ್ವಾಲಿಟಿ ಎಲ್ಲ ನಾವು ಕಂಡುಹಿಡಿಯೋದು ಅಂತ ಅಂದರೆ, ಇದ್ರ ಕಿವಿಗಳು ಉದ್ದ ಇರುತ್ತೆ. ನಾರ್ಮಲ್ ಬೇರೆ ಡಾಗ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೆ ಕಿವಿಗಳು ಚಿಕ್ಕದಿರುತ್ತೆ. ಆಮೇಲೆ ಹಿಂಗೆ ಮೇಲೆ ಸ್ಟ್ರೈಟಾಗಿರುತ್ತೆ ಬೆಕ್ಕಿನ ಕಿವಿ. ಬೆಕ್ಕಿಗೆ ಹಾಗೆ ಇರುತ್ತಾ? ಅಯ್ಯೋ ಮರ್ತೋಗಿದ್ದೀನಿ. ಬೆಕ್ಕಿನ ಕಿವಿ ಎಲ್ಲ ಮೋಸ್ಟ್ಲಿ ಮೊಲದ್ದು ಇರುತ್ತಲ್ವ, ರ್ಯಾಬಿಟ್ದು ಇಯರ್ಸ್ ಥರನೇ ಇರುತ್ತೆ ಕೆಲವೊಂದು ಡಾಗ್ಸ್ಗೆ. ಬಟ್ ಗೋಲ್ಡನ್ ರಿಟ್ರೀವರ್ಗೆ ಹೇಗಿರುತ್ತೆ ಅಂದರೆ ಹಿಂಗೆ ಫುಲ್ ಉದ್ದ ಡೌನ್ ಬಿದ್ದಿರುತ್ತೆ. ಆಮೇಲೆ ಇದ್ರ ಬಾಲ ಕೂಡ ಇವಾಗ ಈ ಥರ ಡೊಂಕ್ ಇದೆ ಅಲ್ವ, ಜಾಸ್ತಿ ಡೊಂಕ್ ಮಾಡಲ್ಲ ಅದು, ಫುಲ್ ಡೌನ್ ಇರುತ್ತೆ ಯಾವಾಗ್ಲೂ.
ನಾಯಿ ಬಾಲ ಡೊಂಕು ಅಂತ ಹೇಳ್ತಾರಲ್ಲ, ಆದರೆ ಈ ಬ್ರೀಡ್‌ದು ಡೊಂಕು ಇರಲ್ಲ. ಇವಾಗ ಯಾಕೋ ಆಟ ಆಡುವಾಗ ಹಂಗೆ ಮಾಡ್ಕೊಂಡಿದೆ. ಅಷ್ಟು ಡೊಂಕು ಮಾಡ್ಕೊಳ್ಳಲ್ಲ. ಫುಲ್ ಡೌನ್ ಆಗಿ ಬಿದ್ದಿರುತ್ತೆ. ಆಮೇಲೆ ದೊಡ್ಡದಾಗ್ತಾ ಆಗ್ತಾ ಅದರಲ್ಲಿ ಉದ್ದ ಉದ್ದ ಕೂದಲು ಬೆಳೆಯುತ್ತೆ ಬಾಲದಲ್ಲಿ. ಇಷ್ಟು ಕ್ಯೂಟಾಗಿ ಕಾಣುತ್ತೆ. ಅದು ಹಿಂಗೆ ಮಾಡ್ಕೊಂಡು ಓಡ್ಕೊಂತಿರುತ್ತೆ ಅಲ್ವಾ, ಬಾಲದಲ್ಲಿ ತುಂಬ ಉದ್ದ ಕೂದಲು ಬಂದು ಚೆನ್ನಾಗಿ ಕಾಣ್ತಿರುತ್ತೆ. ಈ ಬ್ರೀಡಲ್ಲಿ ಚೆನ್ನಾಗಿ ಭಾಳ ಲುಕ್ ಕೊಡೋದಂದರೆ ಅದು ಸಾಫ್ಟಾಗಿರುವಂಥ ಕೂದಲುಗಳಿರುತ್ತೆ. ಅದಕ್ಕೆ ಗೋಲ್ಡನ್ ಕಲರ್ದು ಶೈನಿ ಇರುತ್ತೆ, ಗೋಲ್ಡನ್ ಶೈನಿ ಥರ. ಸೊ ಹಾಗಾಗಿ ಗೋಲ್ಡನ್ ರಿಟ್ರೀವರ್ ಅಂತ ಹೇಳ್ತಾರೆ. ದೊಡ್ಡದಾಗ್ತಾ ಆಗ್ತಾ ಚೆನ್ನಾಗಿ ಕೂದಲು ಬರುತ್ತೆ. ಮರಿ ಇದ್ದಾಗ ಸ್ವಲ್ಪ ಇರುತ್ತೆ. ಅದಾದಮೇಲೆ ಇದರಲ್ಲಿ ಇನ್ನೊಂದು ಬೆಸ್ಟ್ ನೇಚರ್ ಏನಪ್ಪ ಗೋಲ್ಡನ್ ರಿಟ್ರೀವರ್ದು ಅಂದರೆ, ಬಹಳಷ್ಟು ಸಾಫ್ಟ್ ಇರುತ್ತೆ. ಅದ್ರ ಮುಂದೆ ಒಂದು ಚಿಕ್ಕದೇನಾದರೂ ಇದು ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಹುಳ, ಇರುವೆ ಅಥವಾ ಕಾಕ್ರೋಚ್ ಏನಾದರೂ ಹಲ್ಲಿ ಮರಿ ಹಿಂಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಬೇರೆ ಡಾಗ್ಸ್ ಆದರೆ ಹೋಗ್ಬಿಟ್ಟು ಹೊಡೆದು ಕಚ್ಚಿಬಿಡುತ್ತೆ, ಇಲ್ಲ ತುಳಿದ್ಬಿಡುತ್ತೆ, ಏನಾದರೂ ಮಾಡ್ತವೆ. ಬೆಕ್ಕಿನ ಮರಿ ಅಂತೂ ತಿಂದೇ ಬಿಡುತ್ತೆ. ಆದರೆ ಈ ಡಾಗ್ ಏನು ಮಾಡುತ್ತೆ, ಅದನ್ನು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳುತ್ತೆ. ಕುಯ್ ಕುಯ್ ಅಂತ ಮಾಡಿಕೊಂಡು ಅದ್ರ ಮುಂದೆನೇ ಕೂತ್ಕೊಂಡಿರುತ್ತೆ. ಅದೆಲ್ಲಿ ಹೋಗ್ತಿರುತ್ತೆ ಅದ್ರ ಮುಂದೆ ಹೋಗೋದು, ಕೂತ್ಕೊಳ್ಳೋದು ಅಷ್ಟೇ. ಎಷ್ಟು ಹಾರ್ಮ್ ಮಾಡಲ್ಲ, ಅಂದರೆ ಅಷ್ಟು ಸಾಫ್ಟ್ ನೇಚರ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಮನೆ ಒಳಗೆ ನಾವು ಸಾಕ್ತೀವಿ ಅಂತ ಅಂದರೆ, ಮನೇಲಿ ಮಗು ಎಲ್ಲ ಇತ್ತು ಅಂದರೆ, ಆ ಥರ ಇದ್ದಾಗ ಯಾವ ಥರ ಡಾಗ್ ಸಾಕಬೇಕು ಅಂದರೆ ಇದು ಇಂಥ ಡಾಗು ಬೆಸ್ಟು. ತುಂಬ ಫ್ರೆಂಡ್ಲಿ ಇರುತ್ತೆ, ತುಂಬ ಸಾಫ್ಟ್ ಇರುತ್ತೆ, ಹಾರ್ಮ್ ಮಾಡಲ್ಲ. ಈ ಕೆಲವೊಂದು ಬ್ರೀಡ್ ಆದರೆ ಮಗುಗೆ ಏನಾದರೂ ಹಾರ್ಮ್ ಮಾಡುತ್ತೆ ಅಂತ ಭಯ ಇರುತ್ತೆ. ಬಟ್ ಎಲ್ಲ ಡಾಗ್ಸು ನಾವು ಮನೇಲಿ ಪ್ರೀತಿಯಿಂದ ಸಾಕ್ತೀವಲ್ವ, ಅದಕ್ಕೆ ಕೋಪ ಬರ್ದಿರೋ ಥರ ಏನಾದರೂ ಕೋಪ ಬರೋಂಗೆ ಮಾಡಿದ್ರೆ ಅದಕ್ಕೂ ಕೋಪ ಬಂದುಬಿಡುತ್ತೆ. ನಾವು ಆ ಥರ ಏನೂ ಮಾಡದೆ ಪ್ರೀತಿಯಿಂದ ಬೆಳೆಸಿದ್ವಿ ಅಂದರೆ ಅದು ಚೆನ್ನಾಗೇ ಇರುತ್ತೆ. ಜರ್ಮನ್ ಶೆಪರ್ಡ್ ಮತ್ತು ರಾಟ್ ವೀಲರ್ ಅದು ಎಲ್ಲ ಎಷ್ಟು ರ್ಯೂಡ್ ಅಂತ ಹೇಳ್ತಾರಲ್ವ, ಹಾರ್ಮ್ ಮಾಡುತ್ತೆ ಅಂತ. ಬಟ್ ನಾವು ಚೆನ್ನಾಗಿ ಬೆಳೆಸಿದ್ವಿ ಅಂದರೆ ಅದು ಏನೂ ತೊಂದರೆ ಮಾಡಲ್ಲ. ಮನೆಯವ್ರಿಗೆ ತೊಂದರೆ ಮಾಡಲ್ಲ, ಬಟ್ ಹೊರಗಿನವ್ರಿಗೆ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ. ಯಾವುದು ಜರ್ಮನ್ ಶೆಪರ್ಡ್ ಮತ್ತು ರಾಟ್ ವೀಲರ್ ಮತ್ತು ಇನ್ನೊಂದು ಯಾವುದೋ ಹೇಳ್ತಾರಲ್ಪ, ಮುಧೋಳ್ ನಾಯಿ ಅಂತ ಹೇಳ್ತಾರೆ, ಕೇಳಿದ್ದೀರ ಅನಿಸುತ್ತೆ. ಉದ್ದ ಇರುತ್ತೆ, ತೆಳ್ಳಗೆ. ಅವೆಲ್ಲ ಬೇರೆದವ್ರಿಗೆ ಹಾರ್ಮ್ ಮಾಡ್ತವೆ, ಓನರ್ಗೇನೂ ಮಾಡಲ್ಲ. ಆದರೆ ಇದು ಗೋಲ್ಡನ್ ರಿಟ್ರೀವರ್ ಹಾಗಲ್ಲ, ಯಾರು ಬಂದರೂ ಫ್ರೆಂಡ್ ಮಾಡ್ಕೊಳ್ಳುತ್ತೆ, ಹೊರಗಿನವ್ರಿಗೂ ಫ್ರೆಂಡ್ ಮಾಡ್ಕೊಂಬಿಡುತ್ತೆ. ಅದರದ್ದೇ ಅದೊಂದು ಪ್ರಾಬ್ಲಮ್ ಇದರದ್ದು. ಯಾರಾದರೂ ಹೊಸಬರು ಮನೆ ಹತ್ರ ಬಂದರು ಅಂತ ಇಟ್ಕೊಳ್ಳಿ, ಹೋಗ್ಬಿಟ್ಟು ಏನು ಮಾಡುತ್ತೆ, ಅವ್ರ ಮೇಲೇ ಹತ್ತೋದಕ್ಕೆ ಹೋಗುತ್ತೆ, ಫ್ರೆಂಡ್ ಮಾಡ್ಕೊಂಬಿಡುತ್ತೆ ಒಂದೇ ನಿಮಿಷದಲ್ಲಿ. ಅಷ್ಟು ಸಾಫ್ಟ್ ನೇಚರ್, ಯಾರ ಬಗ್ಗೆನೂ ಅದಕ್ಕೆ ಕೋಪ ಇರಲ್ಲ. ಆದರೆ ನಮ್ಮ ಲಕ್ಕಿ ಹೇಗಿದೆ ಅಂದರೆ, ಮನೆ ಹತ್ರ ಯಾರೂ ಬರಬಾರ್ದು. ಸ್ವಲ್ಪ ಡೋರ್ ನಾಕ್ ಮಾಡಿದರೆ ಸಾಕು, ಕೊಯ್ ಅಂತ ಓಡುತ್ತೆ, ಜೋರಾಗಿ ಓಡೋಗಿ ಬೈಯುತ್ತೆ ಅವ್ರಿಗೆಲ್ಲರಿಗೂ. ಅಕ್ಕಪಕ್ಕದಲ್ಲಿ ಮನೆ ಹತ್ರ ಯಾರೂ ಬರಬಾರ್ದು. ನೈಟ್ ಫುಲ್ ಎಚ್ಚರ ಇದ್ಕೊಂಡು ಸೌಂಡ್ ಆಗುತ್ತಾ ಅಂತ ಗಮನಿಸ್ತಾ ಇರುತ್ತೆ. ಸೌಂಡ್ ಆದರೆ ಜೋರಾಗಿ ಕೂಗೋದು, ಆ ಥರ. ಎಲ್ಲ ಡಾಗ್ದು ಆಲ್ಮೋಸ್ಟ್ ನೇಚರ್ ಹಾಗೆ ಇರುತ್ತೆ, ಎಲ್ಲ ಡಾಗ್ಸ್ ಹಾಗೆ ಇರುತ್ತೆ ಅನಿಸುತ್ತೆ. ಮನೆ ಹತ್ತಿರ ಯಾರೂ ಬರಬಾರ್ದು. ಆದರೆ ನಾವು ಮಾತಾಡಿಸ್ತಾ ಇದ್ವಿ ಅಂದರೆ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಅದಕ್ಕೆ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ. ಆವಾಗ ಸುಮ್ಮನೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.